ಹೇಳೋಣಪ್ಪ ಟಿವಿ ಅಂತ ಹೇಳೋಣಪ್ಪ ಅಂತ ಗಂಡಸಾಗಿರ ಕೆರಡು ಬಂದು ಹೇಳೋನು ಮುಗೀತು ಅವ್ರ ಕತೆ ಮುಗೀತು. ಸರ್ಕಾರ ಹೋಯ್ತು. ಯಾರು ಹಾಕಿರ್ತ ಯಾರು ಗೊತ್ತು. 3 ಗಂಟೆ ಹತ್ರ ಬಂದು ಬಾವುಟ ಹಾಕಿಸ್ಬೇಕಾಯ್ತು ಅವರು. ತಿರ್ಗಾ RSF ಪತ್ತಾನೆ ಅಂದ್ಬಿಟ್ಟು ಸಡನ್ ಆಗಿ ರಾಷ್ಟ್ರ ಬಾವುಟ ಹಾರಿಸ್ಬಿಟ್ರು. ಅದು ಅರ್ಧಂಬರ್ಧ ಹಾರಿಸವ್ರೆ. ಹಿಂದೂ ಧರ್ಮಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಸರ್ ಓಟ್ ಹಾಕ್ಮ ಅವ್ರಿಗೆ, ಹೆಂಗ್ ಓಟ್ ಹಾಕ್ಮ ಅವ್ರಿಗೆ. ಹೆಂಗೆ ಕಾಲಿಟ್ಟು ಬಂದ ಸರ್ ಆ ಗಳಿಗೆಲ್ಲ ದರಿದ್ರ ಸುತ್ತಕತ್ತು ರಾಜ್ಯಕ್ಕೆ. ಇಲ್ಲಿ ಹೇಳ್ತಾರೆ ಎಲ್ಲ ಬಿಟ್ಟಿ ಬಗ್ಗೆ ಅಂತ ಪ್ರೋತ್ಸಾಹ ಕೊಡಕ್ಕೆ ಆಗ್ತದೆ. ಸರ್ಕಾರ ಯಾಕೆ ನಡೆಸಬೇಕು? ಚಂದ್ರಸ್ವಾಮಿ ಹೇಳ್ತಾರೆ ಸಾ ಮೂಲ ಕೂತು ಹೇಳ್ತಾನೆ ಇಲ್ಲಿ ಸ್ಪಾಟ್ ಬರ್ಬೇಕಾಯ್ತು. 40 ವರ್ಷದಿಂದ ಹಾರಾಡ್ತಿತ್ತು ಅಲ್ಲಿ. ಎಸ್ ವೀಕ್ಷಕರೇ, ಕೆರಗೋಡಿಂದ ಮಂಡ್ಯಗೆ ಪಾದಯಾತ್ರೆ JDS BJP ಕಾರ್ಯಕರ್ತನಕ್ಕಿಂತ ಹಿಂದೂ ಕಾರ್ಯಕರ್ತರು ಹನುಮಾನ್ ಧ್ವಜವನ್ನು ಇಳಿಸಿ ಸಂಬಂಧಪಟ್ಟಂಗೆ ವಿರೋಧ ಮಾಡಿ DC ಕಚೇರಿವರೆಗೆ ಮೆರವಣಿಗೆ ಬರ್ತಿದೆ. ಈಗ ಸಂಜಯ್ ಸರ್ಕಲ್ ಇದ್ದಾರೆ, ನಾನು ಕೂಡ ಸಂಜಯ್ ಸರ್ಕಲ್. ಗುರುಶ್ರೀ ಥಿಯೇಟರ್ ಹತ್ತತ್ರ, ಗುರುಶ್ರೀ ಯಾವ ಕಡೆಗೆ ಇಲ್ಲ, ಗುರುಶ್ರೀ ಥಿಯೇಟರ್ ಹತ್ರ ಇದ್ದೀನಿ. ಇಲ್ಲಿ ಮಂಡ್ಯ ಜಿಲ್ಲೆಯ ಜನ ಇದ್ದಾರೆ, ಮಾತಾಡ್ಸಿ. ಬ್ರದರ್ ಯಾವರು? ಒಣಗಾನಹಳ್ಳಿ ಸರ್. ಒಣಗಾನಹಳ್ಳಿ. ನಿಮ್ಮೂರಿಗೂ ಹೋಗಿದ್ದೆ. ಈಗ ಹನುಮಾನ್ ಧ್ವಜ ಇಳಿಸಿದ್ರಲ್ಲ, ಇಳಿಸೋದು ಯಾವ ಕಾರಣಕ್ಕೆ? ಇಳಿಸೋದು ಸರಿನಾ ತಪ್ಪ? ಸರ್ ಇಳಿಸೋದು ತಪ್ಪು ಅಂತ ಯಾರೇ ಸರ್ ಹೇಳ್ತಾರೆ? ಇಳಿಸಿರೋದು ತಪ್ಪ ಹಂಗಾರೆ ಸರಿನಾ? ಈಗ ಏನ್ ಮಾಡ್ಬೇಕೀಗ? ಏನ ಮಾಡ್ಬೇಕು? ಮತ್ತೇನ್ ಮಾಡ್ಬೇಕೀಗ? ಆರಿಸ್ಲೇಬೇಕು ತಿರ್ಗಾ. ಈಗ ಬಾಗಲ್ಲ ಅಲ್ಲಿ ಏನಂದ್ರೆ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ, ಇದು ಒಂದ್ ಧರ್ಮಕ್ಕೆ ಸೀಮಿತ ಅಲ್ಲ. ಸೊ ಹಾಗಾಗಿ ಇಲ್ಲಿ ಬರೀ ರಾಷ್ಟ್ರ ಧ್ವಜ, ಕರ್ನಾಟಕ ಧ್ವಜ ಮಾತ್ರ ಆರಿಸ್ಬೇಕು ಅಂತ ಹೇಳ್ತಾರೆ ಮಿನಿಸ್ಟ್ರು. ಸರ್ ನಾವು ಆರಿಸ್ತೀವಿ ಸರ್, ಆರಿಸ್ತೀವಿ ಸರ್. ಬಿಡಲ್ವಲ್ಲ ಅವರು? ಆರಿಸ್ತೀವಿ ನೋಡಿ ಸರ್. ಮಂಡ್ಯ ಜಿಲ್ಲೆ ಜನ ಹಾಕಿ ಹಾಕ್ತಾರೆ ಸರ್. ಬಿಡಲ್ಲ. ಮಂಡ್ಯಗೆ ಇವಾಗ ಕಿಚ್ಚೆತ್ತಿ ಸರ್ ಬೆಂಕಿ ಹಾಕ ಹನುಮಂತಪ್ಪನ ಬೆಂಕಿ ಹಾಕ್ಸ್ಬಿಟ್ಟು ನಾವು ಈ ಪಕ್ಷದ ಬಗ್ಗೆ ಬಂದಿಲ್ಲ, ಹನುಮಂತ ಜಾಗ ಆಗಿದ್ದೀವಿ, ಆಗ್ಬೇಕು. ಅಂದ್ರೆ ಆ ಒಂದು ಏನು ಧ್ವಜಸ್ತಂಭದ ಮುಂದೆ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ. ಸೊ ಈಗ ಏನ್ ಡಿಮ್ಯಾಂಡ್? ನಿಮ್ ಡಿಮ್ಯಾಂಡ್ ಏನು? ನಮ್ಮ ಡಿಮ್ಯಾಂಡ್ ಏನು ಅಂದ್ರೆ ಸರ್ ಹನುಮಂತನ ಧ್ವಜ ಹಾರಿಸ್ಬೇಕು ಅಂತ. ಈಗ ಅಲ್ಲಿ ನಾನು ಕೆರಗೋಡು ಜನ, ಒಣಗಾನಹಳ್ಳಿ, ಕೊಮ್ಮೇರಹಳ್ಳಿ, ಸಾತ್ನೂರು, ಚಿಕ್ಕಮಂಡಿ ಎಲ್ಲರೂ ಮಾತಾಡ್ಸ್ಕೊಬತ್ತವನಿ. ಏನು ಒಂದು 200 ಜನ ಕೂಡ ಆರಿಸ್ಬೇಕು ಮತ್ತೆ ಅಂತ. ಕೆರಗೋಡು ಅವ್ರು ಹೇಳೋದು ನಮ್ಮೂರ್ಲೂ ಯಾವನೊಬ್ಬನು ವಿರೋಧನ ಇಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೇ ನಿಂತಿದ್ರು ಪಾಪ. ಆಗ್ಲೂ ಮಾತಾಡ್ಸೆ ಸ್ಥಳೀಯ ಮೇಲೆ ಗಣಿಗ ರವಿಕುಮಾರ್ಗೂ ಫೋನ್ ಮಾಡಿ ಮಾತಾಡಿದಾಗ ಇಲ್ಲ ಇದು JDS ಅವರೇ ದೂರು ಕೋಟಿಂಗ್ ಮಾಡಿರೋದು ಅಂತ ಅವ್ರು ಹಂಗೆ ಹೇಳ್ತಾರೆ. ಇಲ್ಲ ಸರ್, ಯಾರು ಇಲ್ಲ ಸರ್, ಅದು ಹುಟ್ಟಾಕಂಡು ಹೇಳ್ತಾ ಇರೋದು ಬಿಟ್ರೆ ಅವರು ಇನ್ನೇನು ಆ ಥರ ಇಲ್ಲ ಸರ್. ಅದು ಆ ಥರ ಏನು ಇಲ್ಲ ಸರ್. ಅದು ಯಾವುದೇ ಒಂದು ರಾಜಕೀಯ ಬೆರೆಸಿಲ್ಲ ಸರ್. ಅದಕ್ಕೆ ಆಂಜನೇಯ ಸ್ವಾಮಿದು ಇದ್ ಮಾಡೋಕೆ ಆರಿಸ್ತೀವಿ ನಾವು. ಪಕ್ಷದ ಮೇಲೆ ಏನ್ ಬಂದಿಲ್ಲ. ಯಾವ ನಿಮ್ದು? SI ಕೊಡ್ಲಿ. SI ಕೋಡಹಳ್ಳಿ. ನಿಮ್ದು? SI ಕೊಡಲಿ. ಒಣಗಾನಹಳ್ಳಿ ಎಲ್ಲ ಇಲ್ಲೇ ಅವ್ರು. ಇಲ್ಲಿ 2800 ಜನ ಕೇಳಿದ್ರವ, ಇಲ್ಲ ಬಂದು 10,000 ಜನ ಕೇಳೋದು ಇದೇ ಮಾತು. ಒಂದು ಹೇಳೋಣಪ್ಪ ಟಿವಿ ಅಂತ ಹೇಳೋಣಪ್ಪ ಅಂತ ಗಂಡಸಾಗಿರ ಕೆರಡು ಬಂದು ಹೇಳೋನು. ಅವ್ರು ಕೇಳಿ ಬರಲ್ವಂತ ಅವ್ರು ಕೆರಗೋಡಿಗೆ. ಗಂಡಸಲ್ಲ ಹಂಗಾರ ಅವನು ನಾಮರ್ದ ಬಾನೀಗ ಕೆರಡಿಗೆ ಮಂಡಿಗೆ ಬಾನು ಮಂಡಿದೊಳಕ್ಕೆ ಹೇಳ್ತೀನಿ ನಾಮರ್ದ ಹಂಗಾರೆ ಅವನು. ಅಲ್ಲ ಟಿವಿ ಕೂತ್ಕೊಂಡು ಹೇಳ್ಬಿಡ್ಬೋದು ತಳದವ್ರು BJP ಮಾಡ್ತಾರೆ ಅಂತ. ಬರ್ಬೇಕು ಇಲ್ಲಿಗೆ ಸ್ಪಾಟಲ್ಲೇ 3 ಗಂಟೆ ರಥ ಬಂದು ಯಾಕೆ ಇಳಿಸಿದ್ರು? ತಿರ್ಗಿ 3 ಗಂಟೆ ಸಂಜೆ 3 ಗಂಟೆಲೆ ಇದು ರಾಷ್ಟ್ರ ಧ್ವಜ ಹಾರಿಸವ್ರೆ. ಅದು ಅರ್ಧಂಬರ್ಧ ಹಾರಿಸವ್ರೆ ಪೊಲೀಸರು. ಅದು ಚಪ್ಪಲಿ ಹಾಕೊಂಡು. ಅದೇ ನಾವೇ ಸಾಮಾನ್ಯ ಜನ ಮಾಡ್ಬಿಟ್ಟಿದ್ರೆ ಒಳಗೆ ಹಾಕ್ಬಿಟ್ರೆ ಸತ್ಗೆ ಹಾಕೋರು. ಹಂಗಾರೆ ಮಂಡ್ಯದ ಅಧಿಕಾರಿಗಳಿಗೆ ಪೊಲೀಸರಿಗೆ ರಾಷ್ಟ್ರ ಧ್ವಜ ಹಾರಿಸೋ ಟೈಮಿಗೆ ಗೊತ್ತಿಲ್ವೇ? ಗೊತ್ತಿಲ್ಲ ಅವ್ರಿಗೆ. ಯಾರು ಪ್ರಚಾರ ಹಾಕಿದ್ರೆ ಹಂಗಾರೆ? ಪ್ರಚಾರ ಮೇಲಧಿಕಾರಿ ಪ್ರಚಾರ ಇಲ್ಲ. ಚಲುವರಾಯಸ್ವಾಮಿ ಹಾಕಿರಲ್ಲ, ಗಣಗ ರವಿ ಹಾಕಿರ್ತಾರೆ, ಇಲ್ಲ DC ಹಾಕಿರ್ತಾರೆ. ಯಾರು ಹಾಕಿರ್ತಾರೆ ಯಾರು ಗೊತ್ತು. 3 ಗಂಟೆ ಹತ್ರ ಬಂದು ಬಾವುಟ ಹಾಕಿಸ್ಬೇಕಾಯ್ತು ಅವರು. ತಿರ್ಗಾ RSF ಪತ್ತಾನೆ ಅಂದ್ಬಿಟ್ಟು ಸಡನ್ ಆಗಿ ರಾಷ್ಟ್ರ ಬಾವುಟ ಹಾರಿಸ್ಬಿಟ್ರು. ಅದು ಅರ್ಧಂಬರ್ಧ ಹಾರಿಸವ್ರೆ ಬಾವುಟ. ಅವ್ರು ಹೇಳ್ತಾರೆ, ನಾನು ಆಗ್ಲೇ ಇಲ್ಲೂ ಮಾತಾಡ್ಸಿದ್ದೆ, ಅಲ್ಲಿ ರಾಷ್ಟ್ರ ಧ್ವಜ ಮತ್ತೆ ಕನ್ನಡ ಧ್ವಜ ಮಾತ್ರ ಹಾರಬೇಕು, ಧರ್ಮದ ಧ್ವಜ ಹಾರಂಗಿಲ್ಲ ಅಂತ ಚಲುವರಾಯಸ್ವಾಮಿ ಹೇಳ್ತಾರೆ. ಯಾರು? ಚಲುವರಾಯಸ್ವಾಮಿ ಹೇಳ್ತಾರೆ ಸಾ ಕೂತು ಮೂಲ ಕೂತು ಹೇಳ್ತಾನೆ ಇಲ್ಲಿ ಸ್ಪಾಟ್ ಬರ್ಬೇಕಾಯ್ತು. 40 ವರ್ಷದಿಂದ ಹಾರಾಡ್ತಿತ್ತು ಅಲ್ಲಿ. 40 ವರ್ಷದಿಂದ ಇವತ್ತು ಜಗದ್ಗಮ್ಮ ಪೂಜೆ ಮಾಡಿ ಕರೀಲಿಲ್ಲ ಅಂದ್ಬಿಟ್ಟು ರಾಜಕಾರಣ ಮಾಡ್ತಾ ಇರ್ದಿವ್ರು ಗಣಗ ರವಿನ ಚಲುವರಾಯಸ್ವಾಮಿ ಅವರು. ಅಂದ್ರೆ ಅದಕ್ಕೆ ಕರ್ದಿಲ್ಲ ಅಂತನಾ? ಅಂತ ರಾಜಕಾರಣ ಮಾಡ್ತಾ ಇರೋದು. ಈಗ ಮೊದಲೆಲ್ಲ ಹಾರಿಸ್ತಿದ್ರಿ, ಎಲ್ಲ ಹಾರಿಸ್ತಿದ್ರು. ಪ್ರತಿ ದಿನ ಹನುಮಾನ್ ಜಯಂತಿದ್ರು ಹಾರಿಸ್ತಿದ್ರು, ಪ್ರತಿ ರಾಮ ಹುಣ್ಣಿಮೆಲೂ ಹಾರಿಸ್ತಿದ್ರು, ಎಲ್ಲ ಥರ ಹಾರಿಸ್ತಿದ್ರು. ಈಗೇನು ವಾಟ್ ನೆಕ್ಸ್ಟ್? ಮುಂದಕ್ಕೇನು? ಏನು ಧ್ವಜ ಹಾರಿಸ್ಬೇಕಷ್ಟೇ. ಬಹಳ ವಿಷಯ ಅಂದ್ರೆ ಪಾಪ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿದ್ರು. ಸರ್ ನಾವು ದುಡ್ಡು ಹಾಕಿವಿ, ನಾವು ಆರಿಸಿವಿ, ನಮ್ ವಿರೋಧ ಇಲ್ಲ ಸರ್. ಇರೋದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ಯಾರ ಗೊತ್ತಾ? ಒಳಗೆ ಮೆಂಬರ್ ಗೆದ್ದಿರೋರು 3 ಜನ ನಮ್ಮ ಪರವಾಗಿ ಓಟ್ ಹಾಕವ್ರೆ. ನಿಮ್ ಪರವಾಗಿ ಸುಮ್ಮನೆ ಧ್ವಜ ಹಾರಿಸ್ಲಿಂತ ಓಟ್ ಹಾಕರೆ. ಒಳಗೆ ಎತ್ಲಿಕ್ಕೆ ಕೊಟ್ಟವ್ರೆ. ಒಳಗೆ ಎತ್ಲಿಕ್ಕೆ ಹೋಗ್ಬಿಟ್ಟೆ ಜೊತೆಲೆ ಬರ್ತಾವ್ರೆ. ಈಗ ಅವ್ರ ಜೊತೆಲೆ ಬರ್ತಾವ್ರೆ. ಹೆಸರು ಹೇಳೋದು ಬೇಡ. ಅವ್ರ ಜೊತೆಲೆ ಬರ್ತಾವ್ರೆ. ಒಳಗೆ ಓಟ್ ಹಾಕ್ಬಿಟ್ಟು ಹಂಗಾರೆ ಪರಿಹಾರ ಆಗುದಿಲ್ಲ? ಹಂಗಾರೆ ಪರಿಹಾರ ಆದ್ರೆ ಆರ್ಸಿಗಟ್ಟು ಬಿಡುದಿಲ್ಲ. ಆರ್ಸಿಗಟ್ಟು ಯಾವ್ದೇ ಕಡೆಗೂ ಬಿಡಲ್ಲ. ಅವ್ರು ಆರ್ಸಕ್ ಬಿಡುದಿಲ್ಲ ಅಂತ ಹೇಳ್ತಾರಪ್ಪ. ಆರ್ಸಕ್ ಅವ್ರು ಬಿಡಲ್ಲ ಅಂತ ಹೋರಾಟ ಇದೆ, ಮುಂದೆ ಜಾಸ್ತಿ ಆಯ್ತದೆ.
ಮಂಡ್ಯದ ಇಂಡಿಯಾ ಹೇಳ್ತಾರೆ ಸರ್ ಗ್ಯಾರಂಟಿ. ಎಸ್ ಓಕೆ ಎಸ್ ಓಕೆ ಆಯ್ತು ಎಸ್ ವೀಕ್ಷಕರೇ, ಮಂಡ್ಯ ಅಂದ್ರೆ ಇಂಡಿಯಾ ರಾಜಕಾರಣ, ಕೆರಗೋಡು ಇವತ್ತು ಕರ್ನಾಟಕದಾದ್ಯಂತ ಚರ್ಚೆ ಆಗ್ತಾ ಇದೆ. ಮಂಡ್ಯ ಹತ್ಕ ಉರಿತಾರೆ ಎಲ್ಲ ಚಲುವರೆ ಸಮೇತ ಹೋದ್ರು, ಉಸ್ತುವಾರಿ ಸಮಿತಿ ಎಲ್ಲೋದ್ರು, ಗಣಗರಿ ಬೇತ ಹೋದ ಜಾಳ ಸಚಿಕ ಎಲ್ಲ ಹೋದ್ರು ಇವರು, ಯಾವ ಮೂಲೆಯಲ್ಲಿದ್ದರು ಎತ್ತಾಗ ಹೋದ್ರು, ಪೊಲೀಸರು ಹೊಡಿತಾರೆ. ರಕ್ಷಣೆ ಕೊಡ್ತಾರೆ ಸರ್, ಧ್ವಜಕ್ಕೆ ರಕ್ಷಣೆ ಕೊಡ್ತಾರ. ಏನ್ ಸರ್ ಇದು? ಯಾವುದಕ್ಕೆ? ಬ್ಯಾನರ್ಗೆ ರಕ್ಷಣೆ ಕೊಡ್ತಾರೆ, ಕಾಂಗ್ರೆಸ್ ಬ್ಯಾನರ್ಗೆ. ಅಂದ್ರೆ ಮೆರವಣಿಗೆ ಬರುವ ನಾವ್ ಹೇಳ್ತಾ ಇರೋದು ನಮ್ಮ ಮುದ್ರೆ ಸರ್ ನಮ್ಮ ಮುದ್ರೆ ಇಲಾಖೆ ದುಡ್ಡು ಮಾತ್ರ ಬೇಕು ಸರ್ಕಾರಕ್ಕೆ, ಮುದ್ರೆ ಇಲಾಖೆ ದುಡ್ಡು ಮಾತ್ರ ಸರ್ಕಾರಕ್ಕೆ ಬೇಕು. ನಮ್ದು ಧ್ವಜಾರ್ಸಿ ಅಕ್ಕಿಲ್ವ ನಮ್ಗೆ, ನಮ್ ದುಡ್ಡು ಮಾತ್ರ ಬೇಕು. ದುಡ್ಡು ನೇರವಾದ ಪ್ರಶ್ನೆ, ನೀವು ಪಕ್ಷ ಅಂತ ಹೋರಾಟನ ಧರ್ಮ ಅಂತ ಹೋರಾಟ? ಧರ್ಮ ಅಂತ ಹೋರಾಟ, ಪಕ್ಷ ಅಲ್ಲ ಧರ್ಮ. ನಮ್ ದುಡ್ಡ ತಿನ್ನಕ್ ಸೂರ್ರು ಇವರು ಕಾಂಗ್ರೆಸ್ನವರು, ನಮ್ ದುಡ್ಡ ಮುದ್ರೆ ಇಲಾಖೆ ದುಡ್ಡ ತಿನ್ನಕ್ ಸೂರ್ರು ನಮ್ ಧರ್ಮಕ್ಕೋಸ್ಕರ ಯಾಕೆ ಹೋರಾಡಲ್ಲ? ಯಾಕೆ ಹೋರಾಡಲ್ಲ? ಹೋಗ ಚರ್ಚ್ಗೆ ಹೋಗಿ ದುಡ್ಡು ವಸೂಲಿ ಮಾಡ್ಲಿ, ಇಲ್ಲಿ ರಾಜಕೀಯ ಇಲ್ಲ, ಮಾತ್ರ ರಾಜಕೀಯ. ನಮ್ದು ಉಂಡಿ ಮಾತ್ರ ಒತ್ಕೊತ್ಕೊ ಓಡ್ಬಿಡ್ತಾರೆ, ಓಡ್ಬಿಡ್ತಾರೆ ನಮ್ ಉಂಡಿಯ. ನಾ ಇದುವರೆಗೂ ಅಷ್ಟೇ ಸರ್, ನಾನು ಸಾಲ ಒಂದು ಬುದ್ಧಿ ಕಂಡು ಮಾಡ್ತಾ ನಾನು ಯಾವತ್ತೂ ಟೆಸ್ಟ್ ಬಿಟ್ರೆ ಮುದ್ರೆ ಇಲಾಖೆ ದುಡ್ಡೇ ಹಾಕಿಲ್ಲ ಗುಂಡಿಗೆ. ನಾನು ಹಾಕುದಿಲ್ಲ. ಈ ಬೋಳಿ ಮಕ್ಳು ಎತ್ಕೊಂಡೋಗಿ ಬೇರೆ ಕೊಡ್ತಾರೆ. ಮುದ್ರೆ ಇಲಾಖೆಗೆ ದುಡ್ಡು ಹಾಕ್ಲೇಬೇಡಿ, ಹಾಕಿ ನಮ್ಗೆ. ಯಾಕೆ ಇದು ಟ್ರಸ್ಟ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತು, 22ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ, ಎಲ್ಲ ಊರುಗಳಲ್ಲೂ ಮಾಡಿರ್ತೀರಿ. 26 ಈ ಇನ್ಸಿಡೆಂಟು ನಿರೀಕ್ಷೆ ಮಾಡಿದ್ರೆ ಹೆಂಗಾಯ್ತದೆ ಅಂತ? 22ನೇ ಆರಿಸ್ತಾ ಸರ್, ನಾವು ಆರಿಸ್ತಾ 25 ಇಳಿಸ್ ಕೊಡು ಅಂತ ಹೇಳಿದ್ರ, ಅದ ಆರ್ಸಿದ್ರಲ್ಲ, ಐತ್ಲ ಕಿತಾಕ್ ಕೊಡು ಅಂತ ಹೇಳಿದ್ರ ಅವರು. 25 ಇಳಿಸ್ಬಿಡುಮ ರಾಷ್ಟ್ರ ಧ್ವಜ ಆರಿಸ್ಮ ಅಂತ ಲೆಕ್ಕಾಚಾರ ಆಗಿತ್ತು. ಇವರು ಆರ್ಸ್ಟೇಟ್ಗೆ ಶುರುವಾಯ್ತು ಒಳಗಿಂದ ಇಳಿಸಿಕೆ. 3 ಗಂಟೆ ಹತ್ರ ಬಂದು ಕ್ಯಾಕ್ ಇಳಿಸಿದ್ ಬಾಟವ ಗದ್ದಿ, ಬೆಳಗಿನ ಜಾವ 3 ಗಂಟೆ ಹತ್ರ ಇಳಿಸಿರೋದು. ಓಕೆ, ಈಗ ಸಹಜ ಯಾವುದೇ ಹೋರಾಟ ಆಗಲಿ, ಈ ಥರ ಕಿತ್ತಾಟ ಆಗಲಿ, ಏನೇ ಆಗಲಿ, ರಾಜಕಾರಣ ಅನ್ನೋದು ಇದ್ದೇ ಇರ್ತದೆ. ಬರ್ತೀನಿ. ಲೋಕಸಭೆ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಮಾಡ್ತದ? ಈಗ ನೀವೆಲ್ಲ ಆಕ್ರೋಶ ಆಗುತ್ತಾ? ಹಿಂದೂ ಧರ್ಮಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಸರ್ ಓಟ್ ಹಾಕ್ಮ ಅವ್ರಿಗೆ? ಹೆಂಗ್ ಓಟ್ ಹಾಕ್ಮ ಇವ್ರಿಗೆ? MP ಎಲ್ಲಿದ್ದಾರೆ ಇವತ್ತು? ಮಂಡ್ಯ ಬಿಡ್ತೀರಿ, ಮಂಡ್ಯ ಬಿಟ್ಟು ಹೋಗಲ್ಲ ಅಂತೀರಿ, ಎಲ್ಲಿದ್ದಾರೆ ಇವತ್ತು? ಎಷ್ಟು ಜನ ಇದ್ದಾರೆ? 7 ಜನ MLA MP. ನೆಕ್ಸ್ಟ್ ಸತಿಗೆ ಯಾರೂ ಇರಲ್ಲ ಇವರು. ಮುಗೀತು ಇವ್ರ ಕತೆ, ಮುಗೀತು. ಸರ್ಕಾರ ಹೋಯ್ತು. ಸಿದ್ದರಾಮಯ್ಯ ಹೆಂಗೆ ಕಾಲಿಟ್ಟು ಬಂದ ಸರ್, ಆ ಗಳಿಗೆಲ್ಲ ದರಿದ್ರ ಸುತ್ಕತ್ತು ರಾಜ್ಯಕ್ಕೆ. ಬರಗಾಲ, ಕಾವೇರಿ ತಾಯಿ ಬತ್ತೋದ್ಲು. ಇವನಿಂದ ಏನ್ ಒಳ್ಳೇದಾಗದೆ ಅಂದ್ರೆ 2013 ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ದರಿದ್ರ ಅಂತ ತಪ್ಪುದೇ ಅಲ್ಲ. ಕಾಂಗ್ರೆಸ್ ಸರ್ಕಾರ ಬರಗಾಲವೇ ಓಲೈಕೆ ಮಾತ್ರ ಮಾಡ್ತಾ ಇರೋದು ಸರ್ಕಾರ, ಬೇರೆ ಇನ್ಯಾರಿಗೂ ಸಪೋರ್ಟ್ ನಮ್ಮ ಮಂಡ್ಯದಲ್ಲಿ ಈ ತರ ಹೋರಾಟ ಇರಲಿಲ್ಲ. ರೈತ ಸಂಘದ ಹೋರಾಟ, ರೈತ ಹೋರಾಟಗಳಿದ್ದು. ಒಂದು ಆಂಜನೇಯ ಸ್ವಾಮಿದು ಶ್ರೀರಂಗಪಟ್ಟಣ ಒಂದು ಹೋರಾಟ ಇತ್ತು. ಫಾರ್ ದ ಫಸ್ಟ್ ಟೈಮ್ ಮಂಡ್ಯದಲ್ಲಿ ಈ ತರ ಹೋರಾಟ ಶುರುವಾಗೈತೆ. ಕಾರಣ ಚಲುವರಾಯ ಸ್ವಾಮಿ, ಗಣಗಾರವಿ. ಇದಕ್ಕೆ ಕಾರಣ ಇಬ್ರೆ. ಧ್ವಜ ಇಳಿಸ್ಬೇಕಾದ್ರೆ ಫೋನ್ ಮಾಡಿಸಿ ಇಳಿಸುತ್ತೆ, ಮೂಲ ಕಾರಣ ಇಬ್ರೆ. ಈಗ ಆರಿಸಿದ್ರೆ ಸುಮ್ಮನೆ ಆಯ್ತೀರಿ? ಆರಿಸು ಸುಮ್ಮನೆ ಆಯ್ತೀವಿ, ಸ್ವಾಗತ ಮಾಡ್ತೀವಿ. ಅವರೇ ಬಂದು ಆರಿಸ್ಲೆ, ಸ್ವಾಗತ ಕೊಡ್ತೀವಿ. ಸ್ವಾಗತ ಮಾಡ್ತೀವಿ ಸರ್ ನಾವು. ಮತ್ತೆ ಒಳ್ಳೆ ಕೆಲಸ ಮಾಡುವಂತ ಅವರೇ ಬಂದು ಸಂತೋಷ. ಅವರೆಲ್ಲ ಯಾಕೆ ಕರೆಸ್ತಾರೆ ಅಲ್ಲಿ ಬಂದ? ಈಗ ರಾಮಾಯಣದಲ್ಲಿ ಸರ್ ರಾಮಾಯಣದಲ್ಲಿ ಹನುಮದೇವರು ಬಾಲಕ್ಕೆ ಬೆಂಕಿ ಇಟ್ಟು ಲಂಕೆನೇ ಸುಟ್ಟೋಯ್ತು. ಇಲ್ಲಿ ಚಲುವರಾಯ ಸ್ವಾಮಿ ಮತ್ತೆ ಗಣಿಗಾರವಿ ಕೆರಗೋಡ ನಮ್ಮ ಹನುಮಧ್ವಜ ಇಳಿಸಿ ಕಾಂಗ್ರೆಸ್ ಪಕ್ಷ ಸರ್ವನಾಶಕ್ಕೆ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ವಿಷಯ, ಯಾರು ಗಿಮಿಕ್ ರಾಜಕಾರಣ ಅಂತ ಚಿಲ್ಲರ ಸ್ವಾಮಿ ಮಧ್ಯ ಹೇಳಾರಲ್ಲ, ಇದು ಗಿಮಿಕ್ ರಾಜಕಾರಣ ಮಾಡಿರೋದು ಮಂಡ್ಯ ಜಿಲ್ಲೆಯಲ್ಲಿ. ಅದಕ್ಕೆ ಹೊಡ್ಬಿಟ್ಟು ಆರಕಾರ ಗಿಮಿಕ್ ರಾಜಕಾರಣ ಮಾಡ್ಬಿಡ್ತೀವಿ, ಈಗ ಗಿಮಿಕ್ ಮಾಡ್ತಾವೆ ಅಂತವ್ರೆ. ಭಾಗ್ಯಕ್ಕೆ ಜನ ಮಾರುವಾಗಿ ಓಟ್ ಹಾಕಿದ್ರೆ ಹೊರತು ಇವ್ರಿಗೋಸ್ಕರ ಯಾರು ಓಟ್ ಹಾಕ್ತಿಲ್ಲ. ಇವ್ರ ಮುಖ ನೋಡಿ ಇದ್ ಕೊಡ್ತಿದ್ರಲ್ಲ ಗ್ರಾಂಟ್ಗಳ ಎಲ್ಲ ಯಾವ್ರು ಕೊಟ್ಟಿದಾರೋ, ಯಾವ್ರು ಕೊಟ್ಟಿದಾರ ಸರ್? ಫ್ರೀ ಭಾಗ್ಯ ಕೊಡು ಅಂತ ಯಾರು ಕೇಳಿದ್ರ ಇವ್ರ? ಒಂದ್ ನಿಮಿಷ, ಈಗ ಅವ್ರು ಹೇಳ್ತಾವ್ರೆ ಬಂದೆ ನಿಮ್ಮ ಹತ್ರ ಒಂದೇ ಗ್ಯಾರಂಟಿ ಹೇಳಿದ್ವು, ಜನ ಓಟ್ ಹಾಕಿದ್ರು. ಗ್ಯಾರಂಟಿ ಕೊಟ್ಟಿವಿ, 2,000 ಅಕೌಂಟ್ಗೆ ಹಾಕ್ತಿವಿ, ಫ್ರೀ ಬಸ್ ಕೊಟ್ಟಿವಿ, ಅಕ್ಕಿ ಕೊಡ್ತಾವೆ, ಕರೆಂಟ್ ಕೊಡ್ತೀವಿ ಅಂತಾರೆ. ಎಷ್ಟು ಜನ ಕೊಟ್ಟಿದ್ದಾರೆ ಸರ್? 110% ಜನಕ್ಕೆ ಹೋಯ್ತಾ ಇರೋದು. 110% ಕರೆಂಟ್ ಬಿಲ್ ಅವ್ರಿಗೆ ಬಂದ. ಇವತ್ತು ತಿಂಗಳು 10 ರೂಪಾಯಿ ಜಾಸ್ತಿ ಮಾಡ್ಕೊಬತ್ತಾವ್ರೆ ಕರೆಂಟ್ ಬಿಲ್ ಅವರು. ಫ್ರೀ ಅನ್ಬಿಟ್ಟು 10 ರೂಪಾಯಿ ಜಾಸ್ತಿ ಮಾಡ್ಕೊಬತ್ತಾವ್ರೆ. ಸರ್ಕಾರ ಬೇರೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 1,000 ರೂಪಾಯಿ ಬರ್ತದ್ದು, ಇವ್ರ ಸರ್ಕಾರ ಬಂದ್ಮೇಲೆ 1,600 ಬರೋಕ್ ಶುರು ಆಯ್ತು. ಈಗ ಆಲ್ರೆಡಿ ಪ್ರತಿಯೊಂದು ಎಣ್ಣೆ ರೇಟ್ ಜಾಸ್ತಿ ಆಯ್ತು, ಕಾಳು ಕಡ್ಡಿಗಳು ಜಾಸ್ತಿ ಆಯ್ತು, ಮೀಟರ್ಗಳ ಲೆಕ್ಕವೇ ಇಲ್ಲ. ಈಗ
10,000 ಇದ್ದಿದ್ದ ಇವನು PM ಕಿಸಾನ್ ದುಡ್ಡು ಕಿತ್ತಾಕ್ಬಿಟ್ಟ ಸಿದ್ದರಾಮಯ್ಯ. ಎಲ್ಲಿ ಸ್ವಾಮಿ ಎಲ್ಲಿ ಕೊಡ್ತಾ ಇದ್ರು ಬಿಜೆಪಿ ಸರ್ಕಾರ ಕೊಡ್ತಾ ಇಲ್ಲ, ಎಲ್ಲಿ ನಿಲ್ಸ್ಬಿಟ್ಟವ್ರು, ಎಲ್ಲಿ ಕೊಡ್ತಾ ಇದ್ರು? ರೈತರಿಗೆ ಅಕೌಂಟ್ ಕೊಡ್ತಾ ಇಲ್ವಾ ಅಮೌಂಟ್? ಇಲ್ಲ ಸರ್. ಎಸ್, ಓಕೆ. ಈಗ ಸ್ಕೂಲ್ ಮಕ್ಕಳುಗಳಿಗೆ ಕೊಟ್ಟಿದ್ದಾರಾ? ಸರಿ, ಓಕೆ, ಬಂದೆ 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 ಬಂದೇಣ್ಣ ಬಂದೆ. 8 ತಿಂಗಳಾಯ್ತು ಅಧಿಕಾರಕ್ಕೆ, ರೈತರಿಗೆ 5 ರೂಪಾಯಿ ಒಂದೇ ಒಂದು ತಿಂಗಳು ಪ್ರೋತ್ಸಾಹ ಧನ ಕೊಡಕ್ಕಾಗಿಲ್ಲ. ಅವರು ಸರ್ಕಾರ ನಡ್ಸಕ್ಕೆ ಅನಾಲಯಕ ವ್ಯಕ್ತಿ ಅವನು. ಇಲ್ಲಿ ಹೇಳ್ತಾನೆ ಎಲ್ಲ ಬಿಟ್ಟಿ ಬಗ್ಗೆ ಅಂತ ಪ್ರೋತ್ಸಾಹ ಧನ ಕೊಡಕ್ಕೆ ಆಗ್ತದೆ. ಸರ್ಕಾರ ಯಾಕೆ ನಡೆಸ್ಬೇಕು? 8 ತಿಂಗಳಿಂದ 1 ತಿಂಗಳದ ಪ್ರೋತ್ಸಾಹ ಧನ ಕೊಟ್ಟಿದ್ರೆ ರೈತರಿಗೆ. ಯಾಕೆ ಸರ್ ಬಾವುಟ ಹೇಳಿಸಿದ್ರು? ಅವ್ರು ಯಾರು? ಎಸ್, ಓಕೆ ಓಕೆ, ಬಂದೆ 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 ಅಣ್ಣ ಬಂದೆ 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 ಬಂದೆ. ಎಸ್, ಒಟ್ಟಾರೆ ಮಂಡ್ಯದಲ್ಲಿ ಇವತ್ತು ಆಕ್ರೋಶ, ಬಾವುಟ ಇಳಿಸಿದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸವ್ರೆ. ಮತ್ತಷ್ಟು ಜನ ಮಾತಾಡ್ತೀನಿ, ಮೆರವಣಿಗೆ ಸ್ವಾಗತ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.